ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಜಿಲ್ಲಾಡಳಿತದಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ. ಜಿಮ್ಸ್ ಆಸ್ಪತ್ರೆಯಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಪ್ರವಾಸದಲ್ಲಿರುವ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದರು. ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರುಗಳು ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿನಿಯರಿಗೆ ಶಿಕ್ಷಣ, ಉದ್ಯೋಗ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರ ಸೇವೆ, ಸಾಧನೆ ಹಾಗೂ ರಕ್ಷಣೆಯ ಕುರಿತು ಸಂವಾದ ನಡೆಸಿದರು. ನಿಮ್ ಜೊತೆ ಸಂವಾದ ಅಂತಂದ್ರೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ, ನಿಮ್ಮ ಹಕ್ಕುಗಳ ಬಗ್ಗೆ, ನಿಮಗೆ ಕಾಪಾಡುವಂತ ಕಾನೂನು ಬಗ್ಗೆ ಎಷ್ಟು ಅರಿವಿದೆ, ಎಷ್ಟು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ನುರಿತ ತಜ್ಞರನ್ನ ಕರೆಸಿ ಅವರನ್ನ ಎಲ್ಲ ತರ ಜ್ಞಾನದೊಂದಿಗೆ ರೆಡಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಇದೊಂದು ಅವಕಾಶ ಆಯ್ತಾ. ಅಂಬೇಡ್ಕರ್ ಅವ್ರದ್ದು ಒಂದು ನುಡಿ ಇದೆ, ಶಿಕ್ಷಿತರಾಗಬೇಕು. ಹೇಳು, ಜೋರಾಗಿ ಹೇಳು. ನೀನು ನಿಜವಾದ ಅಂಬೇಡ್ಕರ್ ಮಗಳ ಕಣೆ, ಹೇಳು, ಎದ್ಬಿಟ್ಟು ಹೇಳು. ಶಿಕ್ಷಣ ಸಿಕ್ಕಿದಾಗ ಮಾತ್ರ ಸಂಘಟನೆ, ಸಂಘಟನೆ ಆದಾಗ ಮಾತ್ರ ಹೋರಾಟ. ನಿಮ್ಮ ವಾಯ್ಸ್ ಬರಬೇಕು. ಇಟ್ಸ್ ವೆರಿ ವೆರಿ ತುಂಬಾ ಕಡಿಮೆ ಇದೆ. ಐ ಆಮ್ 50. ಎಷ್ಟು ನನಗೆ? 50 ವರ್ಷ ನನಗೆ. ನನಗೂ ನಿಮ್ಗೆ ವಾಯ್ಸ್ ನೋಡಿ, ನಾ ಮೈಕ್ ಬಿಟ್ಟರು ನಿಮ್ ಜೋಡಿ ಅಷ್ಟೇ ಜೋರಾಗಿ ಮಾತಾಡ್ತೀನಿ. ಅಂಬೇಡ್ಕರ್ ಏನಿತ್ತು? ಶಿಕ್ಷಿತರಾಗಬೇಕು, ಹೋರಾಟ. ವಾಯ್ಸೇ ಇಲ್ಲ ಅಂದ್ರೆ ಹೋರಾಟ ಮಾಡಲ್ಲ ನೀವು. ಶಿಕ್ಷಿತರಾಗಬೇಕು, ಹೋರಾಟ ಮಾಡಬೇಕು. ನಿನ್ನೆ ನಾನು ಗುಲ್ಬರ್ಗ ಮಹಾವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದ್ದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ, ಹೋರಾಟ ಮನೋಭಾವ ನಿಮ್ಮಲ್ಲಿ ಬರಲಿಲ್ಲ ಅಂದ್ರೆ ನಿಮಗೇನು ಸಿಗಲ್ಲ. ನೀವು ಹೋರಾಟ ಮಾಡಬೇಕು, ನಿಮ್ಗೆ ಅಷ್ಟು ಹಕ್ಕುಗಳಿದೆ.
ಮಹಾವಿಶ್ವವಿದ್ಯಾನಿಲಯಕ್ಕೆ ಹೋಗಿದ್ದೆ. ಹೋದಾಗ ಕೂತ್ಕೊಂಡು ಈ ಕಡೆ ಎಲ್ಲ ಮಕ್ಕಳು, ಓದೋ ಮಕ್ಕಳು, ಈ ಕಡೆ ಎಲ್ಲ ಟೀಚರ್ಸ್, ಫ್ಯಾಕಲ್ಟಿ, ಮಧ್ಯದಲ್ಲಿ ವೈಸ್ ಚಾನ್ಸಲರ್. ಫಸ್ಟ್ ಕೇಳಿದೆ, ಇಲ್ಲಿ ಕುಡಿಯಕ್ಕೆ ನೀರಿದೆಯಾ ಮಕ್ಕಳಿಗೆ? ಎಲ್ಲ ಸೌಲಭ್ಯ ಇದೆ ಮೇಡಮ್. ನಾನು VC ಅವ್ರ ಮಾತು ಕೇಳಿದೆ, ಬಾರಿ ಪರ್ಫೆಕ್ಟ್, ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆಮೇಲೆ ನೀವೆಲ್ಲ ಹೊರಗೆ ಹೋದ್ಮೇಲೆ ಮಕ್ಕಳು ನಮ್ಮ ಜೊತೆ ಮಾತಾಡ್ತಾರೆ ಅಂತ ಅವರೇ ಹಾಲನ್ನ ಬಿಟ್ಟು ಹೋದ್ರು. ಆಮೇಲೆ ಆ ಮಕ್ಕಳು ಮಾತು ಕೇಳಿದಾಗ ನನಗೆ ಹಾಸ್ಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡೆ. ಆ ಮಕ್ಕಳು ಹೇಳಿದ್ರು, ಮೇಡಮ್ ನೀವು 7:15 ನಮ್ಮ ಹಾಸ್ಟೆಲ್ಗೆ ಬರಲೇಬೇಕು ನೀವು ಅಂತ. ನಾನು 7:15 ಮತ್ತು ನಾವು ಹೋಗಿದ್ದು 5 ಗಂಟೆ ಇರುತ್ತೆ ಅಲ್ವಾ. ಆಮೇಲೆ ನಾವು ಹಾಸ್ಟೆಲ್ಗೆ ಹೋದ್ವಿ. ಹಾಸ್ಟೆಲ್ಗೆ ಹೋದಾಗ ನೀವು ನೋಡಿರ್ಬೇಕು, ವಿಶ್ವವಿದ್ಯಾಲಯ, ಲೈಟ್ ಇಲ್ಲ, ಕಾಡು. ಆ ಮಕ್ಕಳ ಹಾಸ್ಟೆಲ್ಸ್ ಹತ್ರನೂ ಒಂದು ಲೈಟ್ ಇಲ್ಲ. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಮಕ್ಕಳಿರೋ ಹಾಸ್ಟೆಲ್ಸ್ ಹತ್ರನೂ ಒಂದು ಲೈಟ್ ಇಲ್ಲ. ಯಾರೇ ಬಂದು ಏನ್ ಮಾಡಿದ್ರು ಯಾರು ಹಿಡಿಯೋರಿಲ್ಲ, ಗುರ್ತಿಡಿಯೋರಿಲ್ಲ, ಯಾವುದೇ ಎವಿಡೆನ್ಸು ಸಿಗಲ್ಲ. ಅದು ಹೋಗ್ಲಿ, ಮಳೆ ಬಂದು ನೀರು ನಿಂತಿದೆ ಹಾಸ್ಟೆಲ್ ಮುಂದೆ. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ನೀವು ನಿಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ಬೇಕಂತ ಹೇಳ್ತಾ ಇರೋದು. ನೀರು ನಿಂತಿದೆ, ಆ ನೀರನ್ನು ಬಿಟ್ಟು ನಿಂತ್ಕೊಂಡ್ರು ಮಕ್ಕಳು, ನೀರು ಸಹ ಆಚೆ ಹೋಗ್ತಾ ಇಲ್ಲ. ಆ ತರ ಕಳಪೆ ಕಾಮಗಾರಿ. 9:15ವರೆಗೂ ಕಾತೆ, ಊಟ ರೆಡಿ ಆಗ್ಲಿಲ್ಲ ಅಲ್ಲಿ. ಹಾಸ್ಟೆಲ್ ಮಕ್ಕಳು ಇಮ್ಯಾಜಿನ್ ಮಾಡಿ, ನಾನು ಹಾಸ್ಟೆಲ್ ಓದಿದ್ದೀನಿ. 7 ಗಂಟೆಗೆ ಊಟ ರೆಡಿ ಆಗಿರ್ತಿತ್ತು. 9:15 ಎಷ್ಟು? ರಾತ್ರಿ 9:15 ಊಟ ಬರಲೇ ಇಲ್ಲ. ಅಲ್ಲ 650 ಮಕ್ಕಳಿದಾರಂತೆ, 250 ಚಪಾತಿ ತರ್ತಾರೆ. ಯಾರು ಮೊದಲು ಹೋಗ್ತಾರೆ ಅವ್ರು ಕಿತ್ಕೊಳ್ಳೋದು, ಮಿಕ್ಕಿದವ್ರಿಗೆ. ಆ ಮಕ್ಕಳು ಎಷ್ಟು ಹೇಳ್ತಿದ್ರು ಅಂದ್ರೆ, ಮೇಡಮ್ ನಮ್ಗೆ ಅಪೌಷ್ಟಿಕತೆ ಆಗಿದೆ, ನೀವು ನಮ್ಮನ್ನು ಯಾರು ಒಬ್ರು ಅಂದ್ರೆ ದಪ್ಪಗಿಲ್ಲ, ಎಲ್ಲ ಅನಿಮಿಕ್. ಯಾಕಂದ್ರೆ ನೋಡಿ, ಗುಲ್ಬರ್ಗ ಸಿಟಿ ಒಳಗಡೆ ಇದು ರಾತ್ರಿ 1 ಗಂಟೆಯಲ್ಲಿ DC ಆಫೀಸ್ ಎದುರುಗಡೆ ಆ ಮಕ್ಕಳು ಸ್ಟ್ರೈಕ್ ಮಾಡಿದ್ರಂತೆ. ಅದು ಫಸ್ಟ್ ಸ್ಟ್ರೈಕ್. ನಾನು ನಿಮ್ಗೆ ಇಷ್ಟೇ ಕೇಳೋದು, ನೀವು ಬೀದಿಗೆ ಇಳಿದ್ರೆ ಎಲ್ಲ ಬಂದು ನಿಮಗೆ ಮುಂದೆ ನಿಂತ್ಕೋಬೇಕು ಕೈ ಮುಗಿದು. ಆ ಹಕ್ಕು ನಿಮಗಿದೆ. ನಾನು ಅವ್ರಿಗೆ ನೆನ್ನೆ ಅದೇ ಹೇಳಿದೆ, ನಿಮ್ಮ ಹೋರಾಟದಲ್ಲಿ ಶಕ್ತಿ ಇರಬೇಕು, ಎಲ್ಲರೂ ಮಾಡಬೇಕು. ನೆನ್ನೆ VC, ಇವತ್ತು ಸಿಂಡಿಕೇಟ್ ಮೀಟಿಂಗ್ ಮಾಡ್ತೀನಿ. ಯಾರು ಸಂವಾದ ಕಾರ್ಯಕ್ರಮದಲ್ಲಿ KKRTC ಜಿಲ್ಲಾಧಿಕಾರಿ ನಾರಾಯಣಪ್ಪ ಕುರುಬಾರ್, ಸರ್ಕಾರಿ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ, ಕಲಾ ವಿಭಾಗದ ಡೀನ್ ರಾದ ವಿಜಯ್ ಕುಮಾರ್, ವಾಣಿಜ್ಯ ವಿಭಾಗ ಡೀನ್ ರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರೇಖಾ ಅಣ್ಣಿಗೇರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ SM ಪಂಡಿತ್ ರಂಗಮಂದಿರದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ತಹಶೀಲ್ದಾರ್ ನಿಸಾರ್ ಅಹಮದ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇವತ್ತಿನ ದಿವಸ ನಾವು ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಹೇಳಬೇಕಾದ್ರೆ
ನಾವು ಎಷ್ಟೋ ಜಯಂತಿಗಳು ನಾವು ಮಾಡ್ತೀವಿ, ಆದರೆ ಇಷ್ಟೊಂದು ಜನ ಸೇರಿದ್ದು ಬಹಳ ಕಡಿಮೆ. ಸೊ ಈ ಸಂದರ್ಭದಲ್ಲಿ ತಾವು ಇಷ್ಟೆಲ್ಲ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಮೆಯಾಗಿ ಜಯಂತಿಯಲ್ಲಿ ಆಚರಣೆಗಾಗಿ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಸೇರಿಕೊಂಡಿದ್ದಕ್ಕಾಗಿ ನಾವು ಜಿಲ್ಲಾ ಆಡಳಿತ ವತಿಯಿಂದ ಎಲ್ಲರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಈ ಜಯಂತಿಯನ್ನು ನಾವು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಆಗಲಿ ಮತ್ತು ಪ್ರತಿಯೊಂದು ಸ್ಕೂಲ್ನಲ್ಲಿ ಮತ್ತು ಆಫೀಸ್ಗಳಲ್ಲಿ ಆಚರಿಸಲಿಕ್ಕೆ ನಾವು ಹೇಳಿದ್ದೀವಿ. ಅದೇ ರೀತಿ ತಾವೆಲ್ಲರೂ ತಮ್ಮ ತಮ್ಮ ತಾಲೂಕಿನಲ್ಲಿ ಈ ರೀತಿ ನಮ್ಮ ಜಿಲ್ಲಾಡಳಿತದ ಆದೇಶದಂತೆ ಅದನ್ನು ಅನುಪಾಲನೆ ಆಗುತ್ತದೆ ಇಲ್ಲ ಅಂತಕ್ಕಂಥದ್ದು ತಾವೆಲ್ಲ ನೋಡ್ಕೊಂಡು ನಮ್ಮ ಜಿಲ್ಲಾ ಆಡಳಿತಕ್ಕೆ ವರದಿ ಮಾಡಿದಲ್ಲಿ ಅಥವಾ ಹೇಳಿಕೊಟ್ಟಲ್ಲಿ ನಾವು ಮತ್ತು ಮುಂದಿನ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಇದನ್ನು ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ಅಲ್ಲದೆ ತಾವು ಸಮಾಜದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಬಗ್ಗೆ ಒಂದು ಲೇಖನ ಸ್ಪರ್ಧೆ ಆಗಲಿ, ಕ್ವಿಜ್ ಕಾಂಪಿಟೇಷನ್ ಆಗಲಿ ಏನಾದರೂ ತಾವು ಮಾಡಿದಲ್ಲಿ ಮಾತ್ರ ಸಮಾಜದಲ್ಲಿ, ಈಗ ನೋಡಿ 500 ವರ್ಷಗಳ ಹಿಂದಿನ ಇತಿಹಾಸ ಯಾರಿಗೂ ಗೊತ್ತಿರಲ್ಲ, ಅದನ್ನು ನಾವು ಈ ಇಂದಿನ ಪೀಳಿಗೆಗೆ ತೋರಿಸಿಕೊಡ್ಬೇಕಾದಲ್ಲಿ ತಾವು ಸಮಾಜದ ಮುಂದೆ ಆಗಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ. ಬಳಿಕ ಮಾತನಾಡಿದ ಕೂಡು ಒಕ್ಕಲಿಗ ಅಭಿವೃದ್ಧಿ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಕಲ್ಗುರ್ತಿ ಅವರು, ಎಲ್ಲ ಜಾತಿ, ಮತ, ಪಂಥ, ಧರ್ಮದ ಜನರು ಬದುಕು ಕಟ್ಟಿಕೊಂಡಿರುವ ರಾಜಧಾನಿ ಬೆಂಗಳೂರು ಸುಂದರ ಸುಸಜ್ಜಿತ ನಗರ ನಿರ್ಮಾಣವಾಗಲು ಕೆಂಪೇಗೌಡರ ವಿವೇಚನೆ ಮತ್ತು ದೂರದೃಷ್ಟಿಯೇ ಕಾರಣ ಎಂದು ಅಭಿಪ್ರಾಯಪಟ್ಟರು. ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತಶಕ 1510ರಲ್ಲಿ ಇವರೇನಪ್ಪ ಅಂತಂದ್ರೆ ತಾಯಿ ಲಿಂಗಮಾಂಬೆ ಹಾಗೂ ತಂದೆ ಕೆಂಪನಂಜೇಗೌಡರ ಸುಪುತ್ರನಾಗಿ ಜನ್ಮವನ್ನು ತಾಳ್ತಾರೆ. ಒಟ್ಟು 4 ಜನ ಮಕ್ಕಳು. ಇವರಲ್ಲಿ ಅತಿ ನಿಪುಣನಾಗಿರ್ತಕ್ಕಂತಹ ಮಗನು ಇವರಾಗಿರ್ತಾರೆ, ಕೆಂಪೇಗೌಡರಾಗಿರ್ತಾರೆ. ಬಾಲ್ಯದಿಂದಲೇ ಇವರು ಬಹಳ ಚುರುಕಾಗಿರೋದರಿಂದ, ರಾಜ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಮಗನಾಗಿರುವುದರಿಂದ ವಿದ್ಯೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಹೊಂದಿರ್ತಾರೆ. ರಾಜ್ಯ ಮನೆತನದಲ್ಲಿ ಬೆಳೆದಿರ್ತಕ್ಕಂಥದ್ರಿಂದ ಅವಾಗಿನ ಶಿಕ್ಷಣ ಖಡ್ಗ ಸವಾರಿ ಆಗಿರ್ಬೋದು, ಕುದುರೆ ಸವಾರಿ ಆಗಿರ್ಬೋದು, ಮಲ್ಲಯುದ್ಧ ಆಗಿರ್ಬೋದು, ಈ ರೀತಿಯ ಹಲವಾರು ಶಿಕ್ಷಣವನ್ನ ಪಡೆದು ಸಾಮಾನ್ಯ ಜನರೊಂದಿಗೆ, ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಅವರು ಕೂಡ ರಾಜ ಮನೆತನದ ಶಿಕ್ಷಣವನ್ನೂ ಕೂಡ ಕಲಿತಾರೆ, ಅತಿ ಪ್ರಾವೀಣ್ಯತೆಯಿಂದ ಕಲಿತಾರೆ. ಅವರ ಒಂದು ಬಾಲ್ಯದ ಅವಸ್ಥೆಯಲ್ಲಿ, ಬಾಲ್ಯದ ಒಂದು ಸಂದರ್ಭದಲ್ಲಿ ತಂದೆಯೊಡನೆಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆಯಲ್ಲಿ ಇವರು ತಂದೆಯೊಂದಿಗೆ ಅಲ್ಲಿಗೆ ಹೋಗಿ ಬಂದು ಮಾಡ್ತಿರೋದ್ರಿಂದ ವಿಜಯನಗರ ಸಾಮ್ರಾಜ್ಯದ ಒಂದು ಬೆಳಕು ಇವ್ರ ಮೇಲೆ ಚೆಲ್ತದೆ. ಒಂದು ಸಂಕ್ಷಿಪ್ತವಾದಂತಹ ಒಂದು ನೋಟವನ್ನು ನಾನು ಹೇಳಕ್ ಬಯಸ್ತೇನೆ. ವಿಜಯನಗರದ ಸಾಮ್ರಾಜ್ಯದ ಅತಿ ವಿಸ್ತಾರವಾದಂತಹ ಸಾಮ್ರಾಜ್ಯ, ಅತಿ ವಿಜೃಂಭಣೆಯಿಂದ, ಅತಿ ಸಂಸ್ಕೃತಿ ಉಳ್ಳಂತಹ, ಹಲವು ವಿಧಗಳಲ್ಲೂ ಕೂಡ ಸಂಪೂರ್ಣತೆಯನ್ನು ಹೊಂದಿರತಕ್ಕಂತಹ ಅದು ಯಾವುದಾದರೂ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ. ಇತಿಹಾಸವನ್ನ ಕಲೆ ಹಾಕಿ ನೋಡಿದರೆ ಸುಮಾರು ಜನ ದಾಳಿಕೋರರು ಬಂದು ಸುಮಾರು ಸರ್ವನಾಶ ಮಾಡಿದರೂ ಕೂಡ ಯಾವುದೇ ರೀತಿಯ ತನ್ನತ್ವವನ್ನು ಕಳೆದುಕೊಳ್ಳದೆ ಇನ್ನೂ ಸ್ತಂಭತ್ವವಾಗಿ ನಿಂತಿರತಕ್ಕಂತಹ ಸಾಮ್ರಾಜ್ಯ ಅದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಅದರ ಕುರಿತು ಬಹಳ ಸಂಕ್ಷಿಪ್ತತೆಯಿಂದ ಹೇಳ್ತೀನಿ. ಅದು ಎಂತಹ ಮಹಾನ್ ಸಾಮ್ರಾಜ್ಯ ಇತ್ತು ಅಂತ ಹೇಳೋದಕ್ಕೆ 1-2 ಉದಾಹರಣೆಗಳು ಸಾಕು. ಇವಾಗ ಈಗಿನ ಸಂದರ್ಭದಲ್ಲಿಯೂ ಕೂಡ 21ನೇ ಕ್ರಿಸ್ತಶಕದ ಸಂದರ್ಭದಲ್ಲಿ ಕೂಡ ನಾವು ಯಾವ ರೀತಿ ತರಕಾರಿಗಳನ್ನ ರೋಡ ಬದಿಯಲ್ಲಿ ಆ ಕಡೆ ಈ ಕಡೆಯನ್ನ ನಾವು ತರಕಾರಿಗಳನ್ನ ಮಾರೋದಕ್ಕೆ ಏನು ನೋಡ್ತೀವಿ, ಅವಾಗಿನ ಆಳ್ವಿಕೆಯ ಸಂದರ್ಭದಲ್ಲಿ ರತ್ನ, ಹವಳ, ಬಂಗಾರದ ಮುತ್ತು ಹವಳಗಳು, ಅವು ಏನ್ ನಾವು ಅತಿ ಬೆಲೆ ಬಾಳುವಂತಹ ಸಾಮಾನುಗಳಂತ ನಾವೇನು ಕರಿತೀವಿ, ಅವೆಲ್ಲವೂ ಬೀದಿ ಬದಿಯಲ್ಲಿ ಇಟ್ಟು ಮಾರ್ತಕ್ಕಂತಹ ವಿಜೃಂಭಣೆಯಿಂದ ಉಳಿರತಕ್ಕಂತಹ ಸಾಮ್ರಾಜ್ಯ ಅದಾಗಿತ್ತು. ಸಮಾರಂಭದಲ್ಲಿ ಬಸವರಾಜ್ ಸರಡಗಿ, ಯಶೋಧ ಕಟಕೆ, ಶಿವಯೋಗಪ್ಪ ಗುಂಡುಗುರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಯದೇವ್ ಹಾಗೂ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಾದ ನೀರಿನ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಗರದ ಜಿಮ್ಸ್ ಆಸ್ಪತ್ರೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಹೊರರೋಗಿಗಳಿಗೆ ಕುಂಟು ಜಪ ಬೇಡವ ಬೇಡ ಬೇಡವ ಬೇಡ ರೋಗಿಗಳ ನೆರವಿಗೆ ಆಡಳಿತ ಮಂಡಳಿ ಧಾವಿಸಲೇಬೇಕು. ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳು ಹೊರರೋಗಿಗಳ ನೆರವಿಗೆ ಆಡಳಿತ ಮಂಡಳಿ ಬರಲೇಬೇಕು. ಹಾಗಾಗಿ ದವಾಖಾನೆ ಅಂದ್ರೆ ದೇವರ ಮಂದಿರ, ದೇವಸ್ಥಾನ ಅಂತ ಪಾಲಿಸ್ತಾರೆ. ನಾವೇನು ಕೇಳಕ್ ಬಯಸ್ತೀವಿ? ನಾವು ಕೇಳಕ್ ಬಯಸೋದು ಏನಂತಂದ್ರೆ ಜಯದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆಗೆ ಸರ್ಕಾರದಿಂದ ಮೆಡಿಸಿನ್ಗಳನ್ನು ಸಪ್ಲೈ ಆಗ್ತಕ್ಕಂಥ ಮೆಡಿಸಿನ್ಗಳನ್ನು ಇದ್ರೂ ಕೂಡ ಖಾಸಗಿ ಮೆಡಿಸಿನ್ಗಳಿಗೆ ಬರೆದು ಕೊಡ್ತಕ್ಕಂಥ ಪರಿಸ್ಥಿತಿ ಇದು ತುಂಬ ಖೇದಕರ ಸ್ಥಿತಿ. ಆ ಕಾರಣಕ್ಕೆ ದಯವಿಟ್ಟು ಯಾವ್ಯಾವ ಮೆಡಿಸಿನ್ ಕೊರತಿದೆ ಅದನ್ನ ಅಲಾಟ್ಮೆಂಟ್ ಡಾಟಾ ಕೊಡ್ತೀರಿ ನೀವು, ಡಿಮ್ಯಾಂಡ್ ಮಾಡ್ತೀರಿ ನೀವು, ಅದರದೇ ಒಂದು ಸೆಕ್ಷನ್ ಇರ್ತದೆ ನಿಮ್ಮ ಹತ್ರ. ಅದ್ರ ಮೂಲಕ ಒಂದು ಡಿಪಾರ್ಟ್ಮೆಂಟ್ ಅದ್ರ ಮೂಲಕ ತರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತ್ರ ಒತ್ತಾಯ ವಿನಂತಿ ಮನವಿಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಲಬುರಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆ ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಒಳ ರೋಗಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗಲಾರದೆ ರೋಗಿಗಳು ಪರದಾಟ ನಡೆಸುವಂತಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಇತ್ತ ಕಡೆ ಗಮನ ಹರಿಸಿ ರೈತ ಕಾರ್ಮಿಕರ ದುಡಿಯುವ ವರ್ಗದ ಬಡ ಜನರಿಗೆ ಕಾಳಜಿ ವಹಿಸಿ ಸೂಕ್ತ ಚಿಕಿತ್ಸೆ ನೀಡಬೇಕು ಹಾಗೂ ಕುಡಿಯುವ ನೀರು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ ತೊಗರಿಯ ಕಣಜ ಅಂತೇಳಿ ಖ್ಯಾತಿ ಪಡೆದಿರ್ತಕ್ಕಂಥ ನಮ್ಮ ಗುಲ್ಬರ್ಗ ತೊಗರಿಯ ನಾಡಿನಲ್ಲಿ ಇವತ್ತು ಹೃದ್ರೋಗದ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಆಸ್ಪತ್ರೆ ಬಂದಿದ್ದು ನಮ್ಮ ಭಾಗದ ಜನರೆಲ್ಲರೂ ಭಾಳ ಖುಷಿ ಪಟ್ಟಿದ್ದಾರೆ. ಹಾಗಾಗಿರೋದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿಲ್ಲದೇ ಈ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಹೊರರೋಗಿಗಳನ್ನು ಕುಡಿಯೋ ನೀರಿನ ಆಹಾರ ಪದಾರ್ಥ ಜನರು ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಕುಡಿಯೋ ನೀರಿಲ್ಲದೆ ಜನರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಹೊರಗಡೆ ಹೋಗಿ ಬಾಟಲ್ ನೀರನ್ನು ಖರೀದಿ ಮಾಡಿ ನೀರು ಕುಡಿತಕ್ಕಂಥ ಪರಿಸ್ಥಿತಿಯನ್ನು ಬಂದಿದೆ. ರೋಗಿಗಳ ಆಪ್ತ ಸಹಾಯಕರು ಕೂಡ ಊಟ ಮಾಡಿ ಹೊರಗಡೆ ಹೋಗುವ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿರೋ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಆಡಳಿತ ಮಂಡಳಿ ಸಂಪೂರ್ಣ ಬೇಜವಾಬ್ದಾರಿ ತೋರ್ತದೆ. ತಕ್ಷಣ ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು. ಆಸ್ಪತ್ರೆಯಲ್ಲಿ ಸಂಡಾಸರು ಬಾತ್ರೂಮ್ಗಳನ್ನು ಗಬ್ಬನ್ನು ಆಡ್ತಾ ಇದೆ, ಅದನ್ನು ಕ್ಲೀನಿಂಗ್ ಮಾಡಬೇಕು ಅಂತಕ್ಕಂಥ ಮಾತೊಂದು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಗಳು ಗ್ರಾಮೀಣ ಪ್ರದೇಶದ ರೈತರು, ಬಡವರು, ಕಾರ್ಮಿಕರು, ಕೃಷಿ ಕೂಲಿಕಾರರು, ದುಡಿಯುವ ವರ್ಗದ ಜನರು ಮಾತ್ರ ಇವತ್ತು ಈ ಆಸ್ಪತ್ರೆ ಬರ್ತಾರೆ. ಆ ಬಡ ರೋಗಿಗಳ ನೆರವಿಗೆ ಆಡಳಿತ ಮಂಡಳಿ ಬರಬೇಕು ಅಂತಕ್ಕಂಥ ಮಾತು ಬಯಸ್ತೀವಿ. ಜಿಲ್ಲಾ ಆಡಳಿತ ಸಂಪೂರ್ಣ ಇವತ್ತು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಸರ್ಕಾರಿ ಮೆಡಿಸಿನ್ಗಳನ್ನು ಬಿಟ್ಟು ಹೊರಗಡೆ ಖಾಸಗಿ ಮೆಡಿಸಿನ್ ಬರ್ಕೊಡೋದನ್ನು ಖಂಡಿತ ಖಂಡಿಸ್ತೀವಿ. ಆ ಮೆಡಿಸಿನ್ಗಳನ್ನು ಸರ್ಕಾರ ಮೂಲಕ ಸಪ್ಲೈ ಮಾಡಿ ಆ ರೋಗಿಗಳಿಗೆ ವಿತರಿಸಬೇಕು ಅಂತಕ್ಕಂಥ ಮಾತು ಒತ್ತಾಯ ಮಾಡ್ತಾರೆ. ರೋಗಗಳು ಬಂದರೆ ಇವತ್ತು ತಳ್ಳೋ ಚೇರ್ಗಳನ್ನು ಇರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಬಡವರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತು ಒತ್ತಾಯ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಶರಣಬಸಪ್ಪ ಮಂಶೆಟ್ಟಿ, ಸಾಯಬಣ್ಣ ಗುಡುಬ, ಅಲ್ತಾಫ್ ಇನಾಮ್ದಾರ್, ದಿಲೀಪ್ ನಾಗುರೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿ ನೇಮಕ ಮಾಡುವಂತೆ ಅಂಬರಾಯ ಅಷ್ಟಗಿ ಒತ್ತಾಯ. ಅಸಾದುದ್ದೀನ್ ಓವೈಸಿ ಸದಸ್ಯತ್ವ ರದ್ದು ಮಾಡುವಂತೆ ಆಂದೋಲನ ಶ್ರೀ ಒತ್ತಾಯ. ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ನಗರದಲ್ಲಿ ಧರಣಿ ಸತ್ಯಾಗ್ರಹ. ಸೇಡಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸಚಿವ ಶರಣ್ ಪ್ರಕಾಶ್ ದಿಢೀರ್ ಭೇಟಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ವಾರ್ತೆಗಳಿಗೆ ಸ್ವಾಗತ. ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ ನೇಮಕ ಮಾಡುವಂತೆ ಬಿಜೆಪಿ ಎಸ್ಸಿ ಮೋರ್ಚಾದ ನಾಯಕರು ಒತ್ತಾಯಿಸಿದರು. ನಗರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅಂಬರಾಯ್ ಅಷ್ಟಗಿ ಅವರು ಛಲವಾದಿ ನಾರಾಯಣಸ್ವಾಮಿ ಅವರ ಸೇವೆ ಹಾಗೂ ಅವರ ಹಿರಿತನವನ್ನು ಪರಿಗಣಿಸಿ ಅವರನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕರನ್ನಾಗಿ ನೇಮಕ ಮಾಡುವಂತೆ ಬಿಜೆಪಿ ವರಿಷ್ಠರಿಗೆ ಮನವಿ ಮಾಡಿದರು. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗಳು ಮುಗಿದ ನಂತರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಜಿಯವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಹೋದ ನಂತರ ಆ ಸ್ಥಾನ ತೆರವಾಗಿದ್ದರಿಂದ ಮುಂಬರುವ ದಿನಗಳಲ್ಲಿ ಅದಕ್ಕೆ ನೇಮಕ ಮಾಡ್ತಕ್ಕಂಥ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾವು ವಿಶೇಷವಾಗಿ ಎಸ್ ಸಿ ಮತ್ತು ಎಸ್ ಟಿ ನಮ್ಮ ಗುರು ಸಾಲಳೆಯವರು ರಾಜ್ಯ ಕಾರ್ಯದರ್ಶಿಗಳರ ಎಸ್ ಟಿ ಮೋರ್ಚಾ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ದಲಿತ ಸಮಾಜದ ಹಿರಿಯ ನಾಯಕರು ಛಲವಾದಿ ಮಹಾಸಭಾದ ಸಂಸ್ಥಾಪಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟರೆ ಒಳ್ಳೆಯದಾಗ್ತದ. ಇವತ್ತು ಕಾಂಗ್ರೆಸ್ನವರ ಸುಳ್ಳು ಹೇಳಿಕೆಗಳು ಮತ್ತು ಭಾರತೀಯ ಜನತಾ ಪಕ್ಷ ಬಂದರೆ ಸಂವಿಧಾನ ಬದಲಾವಣೆ ಆಗ್ತದೆ ಅಂಥೇಳಿ ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕ ತೋರಿಸೋದ್ರ ಮೂಲಕ ಮರಾಠಿದಾಗ ಒಂದು ಮಾತು ಹೇಳ್ತಾರೆ, ಖೋಟಾ ಅಸ್ಲತ್ತರ್ ಬಿ ರೇಟೂನ್ ಬೋಲಾಯ್ಚ ಅಂತ. ಸುಳ್ಳಿದ್ರೂ ಜೋರು ಹೇಳೋದು. ಅವರೇ ನೂರಾರು ಸಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದವರು, ಸಂವಿಧಾನ ಹ್ಯಾಂಗೆ ಬೇಕು ಹಂಗೆ ಬಳಸ್ಕೊಂಡವ್ರು ಅವರು, ಎಮರ್ಜೆನ್ಸಿ ಲಾಗು ಮಾಡಿ ಸಂವಿಧಾನಕ್ಕೆ ಘೋರ ಅಪಚಾರ ಬಗ್ದಂಥವ್ರು ಅವರು. ಆದ್ರೆ ಇವತ್ತು ಅವರೇ ಸಂವಿಧಾನದ ಪರವಾಗಿದ್ದೀವಿ, ಬಾಬಾ ಸಾಹೇಬ್ರ ಪರವಾಗಿದ್ದೀವಿ ಅಂಥೇಳಿ ಹೇಳ್ಕೊತ ಹೊರಟಿದ್ದರಿಂದ ಇವತ್ತು ರಾಜ್ಯದಲ್ಲಿ 7 ಲೋಕಸಭೆ ಸ್ಥಾನಗಳು, 5 ಎಸ್ ಸಿ 2 ಎಸ್ ಟಿ ಇದ್ದು. ನಾವು ಹೋದ ಸಲ ಎಲ್ಲ ಸ್ಥಾನಗಳು ಗೆದ್ದಿದ್ದೀವಿ. ಆದರೆ ಈ ಸಾರಿ ನಾವು ಕೇವಲ 3ರಲ್ಲಿ ಗೆದ್ದೀವಿ. ವಿಜಯಪುರ, ಚಿತ್ರದುರ್ಗ ಮತ್ತು ಕೋಲಾರ, ಅದು ಅಲಯನ್ಸ್ JDS. ಅದು 4 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ನಮ್ಮಿಂದ ಕಸ್ಕೊಂಡದ. ಕಾರಣ ಏನು? ಎಸ್ ಸಿ ಎಸ್ ಟಿ ಸ್ಥಾನಗಳು ಹೋಗಲಿಕ್ಕೆ ಕಾರಣ ಏನಂದ್ರೆ ದಲಿತ ಮತಗಳು ವಿಭಜನೆ ಆಗ್ಯಾವ ಅಥವಾ ನಮ್ಮಿಂದ ದೂರ ಹೋಗ್ತಾಯಿವ. ಅದಕ್ಕೆ ಸರಿಪಡಿಸ್ಬೇಕು, ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಬಲಪಡಿಸ್ಬೇಕಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟರೆ ಸೂಕ್ತ ಆಗ್ತದ ಅಂತಕ್ಕಂಥ ಮನವಿ ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಅನುಭವಿಗಳಿದ್ದಾರೆ, ಹಿಂದೆ ಬೇರೆ ಬೇರೆ ಹುದ್ದೆಗಳು, ರೈಲ್ವೆ ಬೋರ್ಡ್ ಚೇರ್ಮನ್ ಆಗಿದ್ದರು, ಮತ್ತು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು, ಬೇರೆ ಬೇರೆ ರಾಜ್ಯ ಮಟ್ಟದ ನಿಗಮ ಮಂಡಳಿ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ಛಲವಾದಿ ಮಹಾಸಭಾ ಸಂಘಟನೆ ಮಾಡೋದರಲ್ಲಿ ಸಾಕಷ್ಟು ಅವ್ರು ತೊಡಗಿಸ್ಕೊಂಡದ್ರಿಂದ, ಅವ್ರಿಗೆ ಮಾಡೋದ್ರಿಂದ ಎಸ್ ಸಿ ಮತ್ತು ಎಸ್ ಟಿ ಮತಗಳು ಅಥವಾ ಜನಾಂಗದವರು ಮತ್ತೊಮ್ಮೆ ನಮಗೆ ಬೆಂಬಲಿಸ್ಲಿಕ್ಕೆ ಅನುಕೂಲ ಆಗ್ತದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಗುರುರಾಜ್ ನರ್ಬೋಳ್, ಮರಪ್ಪ ಬಡಿಗೇರ್, ಧರ್ಮಣ್ಣ ಇಟ್ಕ, ಬಸವರಾಜ್ ಬೆಣ್ಣೂರ್, ಗಣೇಶ್ ವಳಕೇರಿ, ಜೈಭೀಮ್ ಹೆರೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಐಎಂಐಎಂ ಪಕ್ಷದ ಸಂಸದ ಅಸಾದುದ್ದೀನ್ ಓವೈಸಿ ಅವರ ಲೋಕಸಭೆ ಸದಸ್ಯತ್ವವನ್ನು ರದ್ದು ಮಾಡುವಂತೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಸತ್ ಭವನದಲ್ಲಿ ನಿಂತುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವ ಪ್ಯಾಲೆಸ್ತೀನ್ ದೇಶದ ಪರ ಘೋಷಣೆ ಕೂಗಿದ ಎಐಎಂಐಎಂ ಪಕ್ಷದ ಸಂಸದ ಅಸಾದುದ್ದೀನ್ ಓವೈಸಿ ಅವರ ಪರ ದೇಶದ್ರೋಹ ಪ್ರಕರಣ ದಾಖಲಿಸಿ ಅವರ ಸದಸ್ಯತ್ವ ರದ್ದು ಮಾಡಬೇಕು. ದೇಶದ ಹೃದಯವಾದ ಸಂಸತ್ ಭವನದಲ್ಲಿ ಈ ರೀತಿ ಘೋಷಣೆ ಕೂಗಿ ಉಗ್ರವಾದಿ ದೇಶವನ್ನು ಬೆಂಬಲಿಸುವುದೆಷ್ಟು ಸರಿ? ಬಹುಶಃ ಮೋದಿ ಅವರ ಸರ್ಕಾರ ಇರುವುದರಿಂದ ಅವರ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದ್ದಾರೆ. ಇಲ್ಲವಾದರೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದರೂ ಆಶ್ಚರ್ಯಪಡಬೇಕಾಗಿಲ್ಲ ಎಂದು ಕಿಡಿಕಾರಿದರು. ಸಂಸತ್ನಲ್ಲಿ ನೂತನ ಲೋಕಸಭಾ
ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಹೈದರಾಬಾದ್ನ MIM ಪಕ್ಷದ ಅಸಾದುದ್ದೀನ್ ಓವೈಸಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂತಹ ಗಳಿಗೆಯಲ್ಲಿ ಕೊನೆಯದಾಗಿ ಪ್ಯಾಲೆಸ್ತೀನ್ ರಾಷ್ಟ್ರದ ಪರ ಜೈ ಪ್ಯಾಲೆಸ್ತೀನ್ ಅನ್ನುವಂತಹ ಘೋಷಣೆ ಹಾಕಿದ್ದು ಇದು ಅತ್ಯಂತ ಖಂಡನೀಯವಾಗಿರುವಂತಹ ಘಟನೆ. ಇಂತಹ ಉದ್ದಟತನದಿಂದ ವರ್ತಿಸುವ ಲೋಕಸಭಾ ಸದಸ್ಯರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಈ ದೇಶದ ಹೃದಯ ಸಂಸತ್, ಆ ಸಂಸತ್ನಲ್ಲಿ ನಿಂತ್ಕೊಂಡು ಭಯೋತ್ಪಾದಕರಿಗೆ ಬೆಂಬಲ ನೀಡುವಂಥ ರಾಷ್ಟ್ರಕ್ಕೆ ಘೋಷಣೆ ಹಾಕುವಂಥದ್ದೇನಿದೆಯಲ್ಲ, ಇದು ದೇಶದ್ರೋಹದ ಕಾರ್ಯ. ಕರ್ನಾಟಕದ ವಿಧಾನಸೌಧದಲ್ಲಿ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನು ಕೇಳಿದ್ದೀವಿ. ಇದು ಮುಂದುವರೆದು ಸಂಸತ್ನಲ್ಲಿಯೂ ಕೂಡ ಅದೇ ಚಾಳಿ ನಮಗೆ ಕಾಣ್ತಾ ಇದೆ. ಅಂದರೆ ಈ ಲೋಕಸಭಾ ಸದಸ್ಯರು ಈ ರಾಷ್ಟ್ರಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ವಿಮರ್ಶೆ ಆಗಬೇಕಾಗಿದೆ. ಬಹುಶಃ ಮೋದಿಯವರ ನೇತೃತ್ವದಲ್ಲಿ NDA ಸರ್ಕಾರ ಇದೆ ಅನ್ನುವ ಕಾರಣಕ್ಕಾಗಿ ಅವರು ಜೈ ಪ್ಯಾಲೆಸ್ತೀನ್ ಅಂದಿದ್ದಾರೆ. ಇದರ ಬದಲಿಗೆ ಬೇರೆ ಯಾವುದಾದ್ರೂ ಸರ್ಕಾರ ಇದ್ದಿದ್ರೆ ವಿಧಾನಸೌಧದಲ್ಲಿ ಏನಾಗಿತ್ತಲ್ಲ ಅದೇ ಘೋಷಣೆ ಆಗ್ತಿತ್ತಲ್ಲಿ. ಇಂಥವ್ರಿಗೆ ಸುಮ್ಮನೆ ಬಿಡಬಾರ್ದು. ಇದು ರಾಷ್ಟ್ರದ್ರೋಹದ ಕೆಲಸ ಆಗಿದೆ. ಈ ವ್ಯಕ್ತಿಯ ಮೇಲೆ ತಕ್ಷಣವೇ ಅಲ್ಲಿಯ ಸ್ಪೀಕರ್ ಇರ್ಬೋದು, ಸರ್ಕಾರ, ರಾಷ್ಟ್ರಪತಿಯವರು ಅವರ ಸದಸ್ಯತ್ವವನ್ನು ರದ್ದಾಗಲಿಕ್ಕೆ ಸೂಚನೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಮೇಲೆ ಹೆಚ್ಚಾದ ಶೋಷಣೆ ತಡೆಯುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಅಡುಗೆ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಮಾಡುವ ದುರುದ್ದೇಶದಿಂದ ಸಿಬ್ಬಂದಿಗಳು 12 ತಾಸು ಕೆಲಸ ಮಾಡುವಂತೆ ಮಾಡಿ ನೌಕರರು ಕೆಲಸ ಬಿಡುವಂತೆ ಮಾಡುತ್ತಿದೆ. ಈ ಹಿಂದೆ 50 ಜನ ವಿದ್ಯಾರ್ಥಿಗಳಿಗೆ 3 ಜನ ಸಿಬ್ಬಂದಿ, 100 ವಿದ್ಯಾರ್ಥಿಗಳಿಗೆ 5 ಜನ ಸಿಬ್ಬಂದಿ ಇದ್ದರು. ಆದರೆ ಈಗ 100ಕ್ಕೆ 4 ಸಿಬ್ಬಂದಿ ಇರಬೇಕೆಂಬ ಆದೇಶ ಹೊರಡಿಸಿದೆ. ಇದು ನೌಕರರಿಗೆ ಒತ್ತಡ ಹೆಚ್ಚಿದೆ ಎಂದು ಕಿಡಿಕಾರಿದ ಪ್ರತಿಭಟನಾ ನಿರತರು ಕೂಡಲೇ ಸರ್ಕಾರ ಹಾಸ್ಟೆಲ್ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಹಾಸ್ಟೆಲ್ ನೌಕರರ ಸಮಸ್ಯೆಗಳಿಗಾಗಿ 15 ದಿವಸಕ್ಕೊಂದ್ಸಲ, ವಾರಕ್ಕೊಂದ್ಸಲ ಹೋರಾಟ ಮಾಡ್ತಾನೇ ಇದ್ದೀವಿ. ಹೋರಾಟ ಮಾಡಿದಂಗೆಲ್ಲ ಸಮಸ್ಯೆಗಳು ಹೆಚ್ಚಿಗೆ ಆಲತ್ತವು, ಕಡಿಮೆ ಆಗ್ತಾಯಿಲ್ಲ. ಹೋರಾಟ ಮಾಡಿ ಅದು ಅಧಿಕಾರಿಗಳು ಸ್ಪಂದನೆ ಮಾಡಿ ನಿಮ್ಮ ಬೇಡಿಕೆ ಏನು ಸಮಸ್ಯೆ ಅಂತೇಳಿ ಕೇಳಿ ಬಗೆಹರಿಸೋಕೆ ಗೋಜಿಗಿಲ್ಲ. ಇದು ಹೆಂಗೆ ಬಂದ ಅಂದ್ರೆ ಪುರಾನೇ ಅವ್ರದ್ದು ಒಂದು ಹೋರಾಟ ಮಾಡಿದ್ರು ಬಡವ್ರುಗಳು ಕೇಳಲ್ಲಂಥ ಪರಿಸ್ಥಿತಿಗೆ ಯಾಕಾರ ಅಂದ್ರೆ ಅವ್ರದ್ದು ಅದು ಏನಂತಾರೆ ಕರ್ಮ ಪಕ್ಕವಾಗ್ಯದ. ನಂಗೆ ಕರ್ಮ ಪಕ್ಕವಾದಾಗೆ ಮನುಷ್ಯಕ್ಕೆ ದುರ್ಬುದ್ಧಿ ಬರ್ತದೆ, ಯಾರು ಏನು ಮಾಡ್ತಾರಂತ ಎಲ್ಲನೂ ತಿಲ್ಲಕ್ಕೆ ಸಾಯ್ತಾರೆ. ಅಂದ್ರೆ ಬಡವ್ರದ್ದು ಇವತ್ತು ಅವ್ರದ್ದು ವೇತನ ಪಾವತಿ ಮಾಡೋದು, ಅವ್ರದ್ದು ಇವತ್ತು ಅವ್ರದ್ದು PF ಕಟ್ಟೋದು, ಅದ್ರ ಬಗ್ಗೆ ಯಾರು ತನಿಖೆ ಮಾಡಬೇಕು. ಆ ಕಡೆ ನೋಡ್ಲಿಕ್ಕೆ ತಯಾರಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 3.5 ಕೋಟಿ ರೂಪಾಯಿ ಬಜೆಟ್ ಬಂದಿತ್ತು. ಅದು ಮಾರ್ಚ್ವರೆಗೂ ಎಲ್ಲ ನೌಕರರು ಸ್ಯಾಲ್ರಿ ಆಗ್ತದೆ ಅಂತ ಹೇಳಿದರು. ಆದರೆ ಈಗ ಸ್ಯಾಲ್ರಿ ಅದು 3.5 ಕೋಟಿ ಹಾಕಿದ ಮೇಲೆ ಎಷ್ಟು ಬಂದ ಅಂದ್ರೆ 3 ತಿಂಗಳು 4 ತಿಂಗಳು ಬಂದ ಅಷ್ಟೇ.
ಇನ್ನು ಯಾರು 4 ತಿಂಗಳು 5 ತಿಂಗಳು 8 ತಿಂಗಳದ 10 ತಿಂಗಳದಂತಾರೆ ಹೆಣ್ಮಕ್ಳು ಕೆಲವು ಮಂದಿದು ಅಷ್ಟೆಲ್ಲ ಇವತ್ತು ಅವ್ರದ್ದು ವೇತನ ಬಾಕಿ ಅದಂತ ಅವ್ರು ಹೇಳಿದ್ರೆ ಇವ್ರೇನು ಹೇಳ್ತಾರೆ ಎಲ್ಲ ಕ್ಲಿಯರ್ ಆಯ್ತಂತ. ಇವ್ರಿಗೆ ಮಾನು ಮರ್ಯಾದೆ ಏನೂ ಇಲ್ಲ. ಬಡವ್ರು ದುಡ್ದು ಲೆಕ್ಕಪತ್ರ ಮಾಡಿ ಎಷ್ಟದ ಎಷ್ಟಿಲ್ಲ ಅವ್ರ ಪೇ ಸ್ಲಿಪ್ ಇರ್ತದೆ ತಾಲೂಕು ಆಫೀಸ್ನಾಗ, ಆದ್ರೆ ಅದು ಏನೂ ಇಲ್ಲ. ಅವರು ಇವರು ಕಲ್ತೆ ಕಲ್ತು ಘಟ್ಟ ಹಂಚ್ಕೊಂಡ್ರಿ ಅಂತ ನಮ್ಮ ಭಾಷೆದಾಗ ಅಂತಾರೆ. ಹಂಗೆ ಇವರು ಕಲ್ತು ಹಂಚ್ಕೊಂಡು ತಿಂದು ಬಡವ್ರಿಗೆ ಗೋಳಾಡ್ಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಅವ್ರದ್ದು ಎಷ್ಟು ಬಾಕಿ ಅದ ಆ ವೇತನ ಪೂರ ಕೊಡಬೇಕು. ಮತ್ತು ಸರ್ಕಾರ ಸಿಬ್ಬಂದಿ ಕಡಿತ ಮಾಡ್ಯದ, ಅದು ನೀತಿ ಸರಿಯಲ್ಲ. ಅದು 100ಕ್ಕೆ 5 ಜನ ಇದ್ರೂ ಕೂಡ ಅಲ್ಲಿ ಇನ್ನೂ ಊಟಕ್ಕೆ ಕಮ್ಮಿ ಬೀಳ್ತಿತ್ತು ರೊಟ್ಟಿ. ಅಂಥದ್ದಾಗ ಈಗ 4 ಮಂದಿನೇ 100 ಅಲ್ಲ 150 ಜನಕ್ಕೂ ಮಾಡ್ಬೇಕಂತ ಸರ್ಕಾರ ಹೊಸ ಆದೇಶ ತಂದದ. ಆ ಆದೇಶ ವಾಪಸ್ ತೊಗೋಬೇಕು. ಯಾಕಂದ್ರೆ ನಮ್ಮ ಮನೆ ಹೋದಾಗ ಮಂತ್ರಿಗಳಿಗೂ ಕೂಡ ಹೇಳೀನಿ, ಈ ಹೆಣ್ಮಕ್ಳದು ನಿಮಗೆ ಅದು ಶಾಪ್ ಹತ್ತದ ಅಂತೇಳಿ ಸರಾಬ್ಸ್ತಾರೆ, ದಿನ ಉಸಿರು ಅಂತ ಹೋಗ್ತಾರೆ. ರಾತ್ರಿ 10 ಗಂಟೆ ತನಕ ಅಡುಗೆ ಮಾಡೋ ಪರಿಸ್ಥಿತಿ ಬಂದದ. ಈ ಆದೇಶ ವಾಪಸ್ ತೊಗೊರಿ ಅಂದಿದ್ದೆವು. ಆದ್ರೆ ಅವರು ಇಲ್ಲ ಅವ್ರಿಗೆ ನಾವು ಏನೂ ಹಾಕ್ಕೊಡಲ್ಲ, ಮಷಿನ್ ಕೊಡ್ತೇವೆ ಅಂತ ರೊಟ್ಟಿ ಮಾಡ್ಲಿಕ್ಕೆ. ಆ ರೊಟ್ಟಿ ಮಾಡ್ಲಿಕ್ಕೆ ಮಷಿನ್ ಕೊಟ್ಟರೆ ಅದಕ್ಕೂ ಸಿಬ್ಬಂದಿ ಬೇಕು, ರೊಟ್ಟಿ ಮಾಡ್ಲಿಕ್ಕೂ 3. ಅದು ಸರಿಯಾಗಲ್ಲ. ಈಗ ಇವರಿಗೆ ಏನು ಮಾನು ಮರ್ಯಾದೆನೇ ಇಲ್ಲ. ಕರೆಂಟು ಎಷ್ಟು ತಾಸು ಇರ್ತದೆ ಗುಲ್ಬರ್ಗ ಜಿಲ್ಲೆದಾಗ ಹಳ್ಳಿದಾಗ ಹೋಗ್ರಿ, 3 ತಾಸು ಕರೆಂಟ್ರಲ್ಲಿ ಇವ್ರು ರೊಟ್ಟಿ ಮಾಡೋ ಮಷಿನ್ ಕೊಟ್ಟರೆ ಅದಕ್ಕೇನು ಮಷಿನ್ಗೆ ಪೂಜೆ ಮಾಡಿ ಹೋಗ್ಬೇಕು ಹುಡುಗರು, ಏನು ಊಟ ಮಾಡಿ ಹೋಗ್ಬೇಕು ಹಾಸ್ಟೆಲ್ಗೆ. ಆ ಮಷಿನ್ಗಳದು ಇದು ತಪ್ಪು. ಇದೊಂದು ಹಣ ಗಳಿಸ್ಲಿಕ್ಕೆ ಇದೊಂದು ದಾರಿ ಮಾಡ್ಯಾರು. ಆದರೆ ಇವತ್ತು ಬಡವ್ರು ಸೈತಾರಂತೇಳಿ ಸರ್ಕಾರದಾಗಿದ್ದಂಥ ಅಧಿಕಾರದಾಗಿದ್ದಂಥ ಮಂತ್ರಿಗಳು, ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಮಂತ್ರಿ ಎಲ್ಲ ಶಾಸಕರು ಕೂಡ ಅದು ಕಣ್ತಾರ ನೋಡ್ಬೇಕು ಈ ಸಮಸ್ಯೆ ಏನು ಅಂತೇಳಿ. ಇದ್ರ ವಿರುದ್ಧ ನಾವು ಮುಂದಿನಿಂದ ಹೋರಾಟನೂ ಹಾಕಿದ್ದೆವು. ಮುಂದಿನ ತಿಂಗಳು 23 ಬೆಂಗಳೂರಿನಾಗ ಮಹಾ ರ್ಯಾಲಿ ಮಾಡ್ತಾಯಿದ್ದೆವು. ಇವತ್ತು ಎಷ್ಟು ಮಂದಿ 10-15 ವರ್ಷ ಕೆಲಸ ಮಾಡಿದವ್ರಲ್ಲ ಅವರಿಗೆಲ್ಲ ಇವತ್ತು ಕೆಲಸ ಬಿಡಿಸಿ ಮನೆಗೆ ಕಳಿಸ್ಯಾರ. ಅದಕ್ಕೆ ನಾವು ಹೇಳ್ತೇವೆ, ಯಾವ ನೌಕರಿನೂ ಕೂಡ ಕೆಲಸ ಬಿಡಿಸ್ಬಾರ್ದು. ಅವ್ರಿಗೆ ಏನು ಮಿನಿಮಮ್ ಏಜ ಯಾರು ಇವತ್ತು ಲಾಡ್ ಅಂತೇಳಿ ಮಂತ್ರಿಯಾರ ಕಾರ್ಮಿಕ ಸಚಿವರು ಬೆಳಗಾವಿ ಅಧಿವೇಶನದಾಗ ಬಂದು ನಿಮಗೆಲ್ಲ ಮಿನಿಮಮ್ ಏಜ್ 31,000 ರೂಪಾಯಿ ಸ್ಯಾಲ್ರಿ ಕೊಡ್ತೇವೆ, ವೇತನ ಕೊಡ್ತೇವೆ ಅಂತ ಹೇಳೋದ ದೊಡ್ಡ ಸನಿಕ್ಲಿ. ಆದರೆ ಈಗೇನಂತಾರೆ ನಮ್ಮ ಸರ್ಕಾರದಾಗ ಏನೂ ಇಲ್ಲ, ಖಾಲಿ ಇದ್ದೆವು, ಈಗ ಇದ್ದಿದ್ದೇ ಕೊಡ್ಲಿಕ್ಕೆ ವೇತನ ಇಲ್ಲ ಅಂತಾರೆ. ಅದಕ್ಕೆ ನಾವು ಬಿಡೋರಿಲ್ಲ. ಒಂದು ಮಾತು ಕೊಟ್ಟರೆ ನೀವು ಸರ್ಕಾರದವರು ನಮಗೆ ಕನಿಷ್ಠ ವೇತನ 31,000 ರೂಪಾಯಿ ಕೊಡಲೇಬೇಕು. ಯಾಕೆ ಎಲ್ಲ ಪಿರಿಯಾಗ ನಮಗೇನು ಅದು ಇವ್ರು ಕೊಟ್ಟಿದ್ದ 13-14 ಸಾವಿರ ಏನೂ ಸರಿ ಹೋಗಲ್ಲ. ಆ 13-14 ಸಾವಿರದಾಗೆ ಇವ್ರು 11-12 ಸಾವಿರ ಹಾಕ್ತಾರೆ. ಅದು 1,000-2 ಸಾವಿರ ರೂಪಾಯಿ ಪಗಾರ ಕರೀತಾರೆ. ಈ ಕರೆಯಂಥ ಕಳ್ಳರಿಗೆ ಶಿಕ್ಷೆ ಆಗಬೇಕಂತ ಈ ಹೋರಾಟ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಮೇಘರಾಜ್ ಕಠಾರೆ, ಕಾಶಿನಾಥ್ ಬಂಡಿ, ಜ್ಯೋತಿ ದೊಡ್ಮನಿ ಸೇರಿದಂತೆ ಅನೇಕ ಹಾಸ್ಟೆಲ್ ನೌಕರರು ಭಾಗವಹಿಸಿದ್ದರು. ಸೇಡಂ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಲೇಜಿನ ಅಧ್ಯಾಪಕರ ಹಾಜರಾತಿ ಪುಸ್ತಕ ಪರಿಶೀಲನೆ ನಡೆಸಿದ ಸಚಿವರು ಕಾಲೇಜಿಗೆ ಮೋಜು ಮಸ್ತಿ ಮಾಡಲು ಬರುತ್ತೀರಾ ಅಥವಾ ಮಕ್ಕಳಿಗೆ ಪಾಠ ಮಾಡಲು ಬರುವಿರಾ ಎಂದು ಕೋಪಗೊಂಡರು. ಕಳೆದ 3 ದಿನಗಳಿಂದ ಹಾಜರಾತಿ ಪುಸ್ತಕದಲ್ಲಿ ಅಧ್ಯಾಪಕರ ಸಹಿ ಹಾಕದಿರುವುದನ್ನು ಗಮನಿಸಿದ ಸಚಿವರು ಪ್ರಾಂಶುಪಾಲರ ವಿರುದ್ಧ ಹರಿಹಾಯ್ದರು. ಉಳಿದವ್ರು ಎಲ್ಲರೂ ಬರ್ತಾರೆ ಸರ್. ಅವ್ರಿಗೂ ಹೇಳಿದ್ರು ಸರ್, ಅವರು ಇದು ಮಾಡಿರ್ಬೋದು. ಇವಾಗ ಡೇಟ್ ಏನಿದೆ ಸರ್? 26 ಸರ್. ಒಂದು 3 ಜನ CL ಕೊಟ್ಟೆ ಸರ್. ಯಾರು? ಬಸವರಾಜ್? ನಾನೇ ಸರ್. ನೀವು ಸೈನ್ ಮಾಡಿಲ್ಲ ಇವತ್ತು? ಇಲ್ಲ ಸರ್, ಜಸ್ಟ್ ಒಂದು ಸೈನ್ ಮಾಡಿ ಸರ್. ಇದ್ಯಾರು? ಕೈಲಾಸ್ ಬಾಬು ಸರ್. ಹಾಂ, ಅವರು ಕಣ್ಣು ಆಪ್ರೇಷನ್ ಅಂತೇಳಿ ಇವತ್ತು. ಹಾಂ, ಕಣ್ಣು ಆಪ್ರೇಷನ್ ಸರ್ ಲೇಟ್ ಮಾಡಿಬಿಡ್ತೀನಿ. ಕಣ್ಣು ಆಪ್ರೇಷನ್ ಅಂತೇಳಿ ಇಲ್ಲ, ಯೂಸೇ ಮಾಡ್ತಲ್ಲ ಮಾಡಿ ಯೂಸ್ ಮಾಡಕ್ಕೆ ಕೊಡಿ ಸ್ಟೂಡೆಂಟ್ಸಿಗೆ. ಪ್ರತಿದಿನವೂ ಹಾಜರಾತಿ ಪುಸ್ತಕ ಖಾಲಿ ಇದ್ದರೆ ದಾಖಲೆಗಳನ್ನು ಹೇಗೆ ನಿಭಾಯಿಸುವಿರಿ? ಪದೇ ಪದೇ ಈ ತರ ಅಪಸ್ವರ ಕೇಳಿ ಬರುತ್ತಿದೆ. ಹೀಗೆಯೇ ಮುಂದುವರೆದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರಾಂಶುಪಾಲರಾದ ಬಸವರಾಜ್ ಕೋನೇರಿ ಅವರಿಗೆ ಎಚ್ಚರಿಕೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಜಿಲ್ಲಾಡಳಿತದಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ. ಜಿಮ್ಸ್ ಆಸ್ಪತ್ರೆಯಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್
ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.